ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ 9/1/2026 ಶುಕ್ರವಾರದಂದು ಜರುಗಲಿರುವ ಕೇಂದ್ರ ಬಸ್ ನಿಲ್ದಾಣದ ಮುಂದಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಸಂಸದರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಆಗಮಿಸಿದ್ದಾರೆ. ಇದು ಬೆಳಗ್ಗೆ 7 ಗಂಟೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭಕ್ಕತಿ. 7 ಗಂಟೆಗೆ ವೀರ ಜ್ಯೋತಿ ಅಂತೇಳಿ ಇದು ಜಂಬಿಗಿದಿಂದ ಸ್ಟಾರ್ಟ್ ಆಗತ್ತೆ, ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳದಿಂದ. ಅದು ಇದು 9 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ತಲುಪ್ತೈತಿ. 9 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು 3000 ಸುಮಂಗಲಿಯರು ಕುಂಭಗಳನ್ನು ಹೊತ್ತು ವೀರರಾಣಿ ಚೆನ್ನಮ್ಮ ಮೂರ್ತಿಯವರೆಗೆ ಬರ್ತಾರೆ. ಈ ಕುಂಭಮೇಳವನ್ನು ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆಯರು ಉದ್ಘಾಟಿಸಲಿದ್ದಾರೆ. ಆಮೇಲೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಗಣ್ಯರು ಈ ಮೂರ್ತಿಯನ್ನು ಉದ್ಘಾಟಿಸ್ತಾರೆ. ಅದರ ಜೊತೆಯೇ ಆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ನಾಮಕರಣವೂ ಅವತ್ತು ಜರುಗಲಿದೆ. ಅದರಂತೆ ಬಹುದಿನದಿಂದ ನೆನೆಗುದಿಗೆ ಬಿದ್ದಿದ್ದ ನಾಟ್ಯ ಮಂದಿರವನ್ನು ಅವತ್ತು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಭೂಮಿ ಪೂಜೆ ಮಾಡಿ ಆಮೇಲೆ ನಮ್ಮ ವೇದಿಕೆ ಕಾರ್ಯಕ್ರಮವನ್ನು ದರ್ಬಾರ್ ಗ್ರೌಂಡ್ನಲ್ಲಿ ನಾವು ನೆರವೇರಿಸ್ತೀವಿ. ಇಷ್ಟು ಅವತ್ತಿನ ಕಾರ್ಯಕ್ರಮಗಳನ್ನು ಇದಾವೆ. ಇನ್ನು ಮುಂದಿಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ SS ಆಲೂರವರು ಕಾರ್ಯಕ್ರಮ ಮಾಡಾಕತ್ತೀವಿ. ಇದಕ್ಕೆಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಇನ್ನೊಬ್ಬ ಸಚಿವರು ಎಲ್ಲ ಸಹಕಾರ ಐತಿ. ಇವನ್ ನಮ್ಮ ಲೋಕಲ್ MLA ಬಸವನಗೌಡರು ಎಲ್ಲರೂ ಸಹಾಯ ಸಹಕಾರ ಐತಿ. ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮ ರಾಷ್ಟ್ರಮಾತೆ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಸಮಾಜ ಇಲ್ಲ. ಇದು ನಾಡಿನ ಒಂದು ಹೆಮ್ಮೆ. ಆ ಹೆಮ್ಮೆಗೆ ಘನತೆಗೆ ತಕ್ಕಂತೆ ನಾವು ಇದನ್ನು ಭವ್ಯವಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸಮಾಜದ ನಮ್ಮ ಸ್ವಾಮೀಜಿಗಳು ಹಿರಿಯರು ಮಾಡಿದರೆ ಅದನ್ನು ಈ ಕಾರ್ಯಕ್ರಮದ ಒಳಗಡೆ ನಾವು ಬಗೆಹರಿಸ್ಕೊಳ್ತೀವಿ. ಈಗ ಮಾತಾಡಿವಿ, ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದವು. ಅದನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ಎಲ್ಲರೂ ಜೊತೆಯಾಗಿ ಮಾಡ್ತೀವಿ. ಇದ್ರಾಗೆ ಅವರು ನಮ್ಮವರು, ಇವರು ನಮ್ಮವರು, ಕಪ್ಪು ಬಟ್ಟೆನೂ ಇಲ್ಲ, ಯಾವ ಪ್ರತಿಭಟನೆ ಇಲ್ಲ. ಹಂಗೆ ಈ ಸಮಾಜದ ಮುಖಂಡರು ಸ್ವಾಮೀಜಿಗಳ ಮಾತನಾಡೋದಕ್ಕೆ ಅದು ಇವತ್ತಿಲ್ಲ, ನಾಳೆ ಅದನ್ನು ಫೈನಲ್ ಮಾಡ್ತೀವಿ. ಯಾರ್ದು ಇದಕ್ಕೆ ವಿರೋಧ ಬರೋದಿಲ್ಲ. ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡ್ತಾರೆ. ಕಪ್ಪು ಬಟ್ಟೆ ಧರಿಸೋಲ್ಲ ಅಂತಾನೆ ಒಪ್ಕೊಂಡ್ರೆ ಎಲ್ಲ ಉದ್ಘಾಟನೆ ಮಾಡುತ್ತೆ. ಎಲ್ಲರೂ ಬೇರೆ ಮಾಡಿಬಿಡ್ತೀವಿ. ಇಲ್ಲ, ಈಗ ದೇಶಮುಖರ ಬಳಿ ಅದರ ಎಲ್ಲ ಇತಿಹಾಸ ಅದಾವು, ಅದರ ಇದು ಐತಿ, ಪೇಪರ್ಸ್ ಅದಾವು. ಅವತ್ತನ್ನು ತೊಗೊಂಡು ನಾವು ಮುಂಬರೋದಿಂದಾಗ ಅದಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಮಾಡ್ಬೇಕು. ಯಾಕಂದ್ರೆ ಯಾರಿಗೂ ನಾಲೆಜ್ ಇಲ್ಲ. ಈಗ ಅವ್ರಿಗಿದ್ದಟ್ಟು ನಮ್ಗೆ ನಾಲೆಜ್ ಇಲ್ಲ. ಈಗ ಅವ್ರು ಹೇಳ್ಯಾರ, ಅದ್ರದ್ದು ಎಲ್ಲ ತೊಗೊಂಡು ದಾಖಲೆ ಸಮೇತ ಅವ್ರಿಗೆ ನಾವು ಒಪ್ಪಿಸಿದಾಗ ಅವ್ರು ಒಪ್ಕೋತಾರೆ. ನಾವು ಬರೀ ಬಾಯಿ ಮಾತಲೇ ಹೇಳಿದಾಗಲ್ಲ, ಅವ್ರು ಏನು ದಾಖಲೆಗಳ ಪೂರಕ ದಾಖಲೆಗಳನ್ನು ಓದಿ ಅದನ್ನು ನಾವು ಈ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನೇ ಘೋಷಣೆ ಮಾಡೋಂಗೆ ಮಾಡ್ತೀವಿ. ನಮ್ಮ ದಾಖಲೆಗಳ ಪ್ರಕಾರ ಅವ್ರ ದಾಖಲೆಗಳು ಏನದೋ ಅದನ್ನು ನೋಡಿ ದಾಖಲೆ ಮೇಲೆ ಹಾಕತ್ತಿ. ಈಗ ಯಾರು ನಾ ಹೇಳಿದ್ರು ಆಗೋದಿಲ್ಲ, ನೀವು ಹೇಳಿದ್ರು ಆಗೋದಿಲ್ಲ. ಅದಕ್ಕೆ ಆ ದಾಖಲೆಗಳ ಪರಿಶೀಲನೆ ಮಾಡಿ 100% ನಾವೆಲ್ಲರೂ ಕೂಡಿ ಇನ್ನು ನಮ್ಮ ಜಿಲ್ಲಾದಾಗ ಹುಟ್ಟಾಳ ನಮಗೂ ಇನ್ನೊಂದು ಹೆಮ್ಮೆ ಅದು. ನಾವು ಯಾಕೆ ಅದನ್ನು ಬಿಡೋದು, ಅದು ಅಲ್ಲೇ ಬಿಟ್ಟಿರೋದು. ಇಲ್ಲಿ ಈಗ ನಮ್ಮ ಜಿಲ್ಲೆ ಅಂದ್ರೆ ನಮ್ಗೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಅದನ್ನು ಮಾಡ್ತೀವಿ. ಮುಂದೆ ಅದು ಸರ್ಕಾರ ಘೋಷಣೆ ಆಯ್ತಂದ್ರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಲಕ್ಕ ನೋಡಿ ದಾಖಲೆ. ಈಗ ಬಸವಣ್ಣವ್ರದ್ದು ಇಂಗ್ಲೇಶ್ವರ, ಬಾಗೇವಾಡಿ ಎರಡೂ ಅದಾವು. ಹಂಗೆ ಆಗಿದ್ದಾರೆ. ಅದು ದಾಖಲೆಗಳನ್ನು ಪರಿಶೀಲನೆ ಮಾಡೋದು. ದಾಖಲೆಗಳ ಅದ ರೀ. ನಾವು ಈಗ ಬಂದೈತಿ, ಈಗ ಅವ್ರ ಬಳಿ ದಾಖಲೆಗಳನ್ನು ತಂದಾರೆ. ನಮಗೂ ಇಷ್ಟು ದಿನ ನಾಲೆಜ್ ಇದ್ದಿದ್ದಿಲ್ಲ, ಇರ್ಲಾರ್ದು ಇಲ್ಲಂತ ಒಪ್ಕೋಬೇಕಲ್ಲ. ಈಗ ಅವ್ರು ತಂದಾರೆ, ಅದರ ಪ್ರಕಾರ ನಾವು ಮಾಡ್ತೀವಿ. ಇಲ್ಲ, ಈ ಸಲ ನಾವು ಹೋರಾಟ ಮಾಡ್ತೀವಿ. ಈಗ ಮೊನ್ನೆ ಕೊಟ್ಟರೆ ನಾವು ಜಿಲ್ಲಾಡಳಿತಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಭಾಳ ದಿನ, ಎಷ್ಟು ದಿನದಿಂದ ನಾಟ್ಯ ಮಂದಿರ ಅದು ಹಾಳು ಬಿದ್ದಿತ್ತು. ಅದೇ ಅದಂದ್ರೆ ನಮ್ಮದು ಒಂದು ಐತೆ, ಅದ್ರಾಗ ಜಡ್ತೈತಿ. ಅದಕ್ಕೆ ಅದನ್ನು ನಾವು ದಾಖಲೆಗಳನ್ನು ತೊಗೊಂಡು ಸರ್ಕಾರ ಯಾವ ನಿರ್ಧಾರ ತಗೋತೈತೆ ಅದಕ್ಕೆ ಬದ್ಧ ಆಗಿಬಿಡ್ತದೆ. ಅದ್ರಾಗೆ ನಾವು ಹೇಳಿದ್ರಾಗಲ್ಲ. ಇಲ್ಲ ಅದು ಸರ್ಕಾರಕ್ಕೆ ಕೊಡೋನು. ಸರ್ಕಾರ ಏನು ನಿರ್ಧಾರ ತಗೋತೈತೆ ಅದಕ್ಕೆ ಎಲ್ಲರೂ ಬದ್ಧಾಗಿರೋನು. ನಮಸ್ಕಾರ.